ದ್ವಿತೀಯ PUC ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ, 2025ರಲ್ಲಿ ನಡೆದ ಪೂರ್ವಸಿದ್ಧತಾ ಪರೀಕ್ಷೆ ಅರ್ಥಶಾಸ್ತ್ರ ಭಾಗ ಎ ರೋಮನ್ ಅಂಕಿ 1 ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಮೊದಲನೇ ಕ್ವಶನ್, ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ? ಎ. ರಾಷ್ಟ್ರೀಯ ಆದಾಯ, ಬಿ. ಅನುಭೋಗಿಯ ವರ್ತನೆ, ಸಿ. ನಿರುದ್ಯೋಗ, ಡಿ. ವಿದೇಶ ವ್ಯಾಪಾರ. ಬಿ. ಅನುಭೋಗಿಯ ವರ್ತನೆ ಕರೆಕ್ಟ್ ಆನ್ಸರ್. ಸ್ಥಾನಾದರ್ಶಕ ದೃಷ್ಟಿಗುಣ ವಿಶ್ಲೇಷಣೆಯು ದೃಷ್ಟಿಗುಣವನ್ನು ಎ. ಸಂಖ್ಯೆಗಳಲ್ಲಿ ವ್ಯಕ್ತಪಡಿಸುತ್ತದೆ, ಬಿ. ಪ್ರತಿಫಲಗಳಲ್ಲಿ ವ್ಯಕ್ತಪಡಿಸುತ್ತದೆ, ಸಿ. ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುತ್ತದೆ, ಡಿ. ಅನುಪಾತಗಳಲ್ಲಿ ವ್ಯಕ್ತಪಡಿಸುತ್ತದೆ. ಕರೆಕ್ಟ್ ಆನ್ಸರ್ ಸಿ. ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುತ್ತದೆ. ಮೂರನೇ ಕ್ವಶನ್, ಮಹಾ ಆರ್ಥಿಕ ಕುಸಿತ ವರ್ಷ ಎ. 1920, ಬಿ. 1889, ಸಿ. 1929, ಡಿ. 2018, ಸಿ. 1929. ಕರೆಕ್ಟ್ ಆನ್ಸರ್. ಭಾರತದಲ್ಲಿ GDPಯನ್ನು ವರದಿ ಮಾಡುವ ಸಂಸ್ಥೆ ಎ. NSSO, ಬಿ. RBI, ಸಿ. SEBI, ಡಿ. CSO. ಕರೆಕ್ಟ್ ಆನ್ಸರ್. ಈ ಕೆಳಗಿನಗಳಲ್ಲಿ ಯಾವುದು ಕಾಗದದ ತೆರಿಗೆಗೆ ಉದಾಹರಣೆಯಾಗಿದೆ? ಎ. ಆದಾಯ ತೆರಿಗೆ, ಬಿ. ಅಬಕಾರಿ ತೆರಿಗೆ, ಸಿ. ಸಂಪತ್ತಿನ ತೆರಿಗೆ, ಡಿ. ಆಮದು ಮತ್ತು ರಫ್ತು ಸುಂಕ. ಬಿ. ಅಬಕಾರಿ ತೆರಿಗೆ. ರೋಮನ್ ಅಂಕಿ 2 ಆವರಣದಲ್ಲಿರುವ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಕ್ವಶನ್ ನಂಬರ್ 6, ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ಡ್ಯಾಶ್ ದಿಕ್ಕಿನಲ್ಲಿ ಚಲಿಸುತ್ತದೆ. ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ. ಕ್ವಶನ್ ನಂಬರ್ 7, ದೀರ್ಘಾವಧಿಯಲ್ಲಿ ಎಲ್ಲ ಆದಾಯಗಳು ಬದಲಾಗುತ್ತವೆ. SMC ರೇಖೆಯು ABC ರೇಖೆಯು ಛೇದಿಸುವ ABC ರೇಖೆಯು ಕನಿಷ್ಠ ಬಿಂದುವನ್ನು ಸ್ಥಗಿತ ಬಿಂದು ಎಂದು ಕರೆಯುತ್ತಾರೆ. ಸಮಗ್ರ ಡ್ಯಾಶ್ ಇಡೀ ಆರ್ಥಿಕತೆಯು ಎದುರಿಸುವ ಸ್ಥಿತಿಗತಿಗಳನ್ನು ನಿಭಾಯಿಸಲು ಪ್ರಯತ್ನಿಸುತ್ತದೆ. ಸಮಗ್ರ ಆರ್ಥಿಕತೆ. ಪರಿಸರ ಮಾಲಿನ್ಯವು ಡ್ಯಾಶ್ ಬಾಹ್ಯತೆಗೆ ಒಂದು ಉದಾಹರಣೆಯಾಗಿದೆ. ಋಣಾತ್ಮಕ ಬಾಹ್ಯತೆ. ಅಲ್ಲಿ ನೋಡಿ ಸ್ನೇಹಿತರೆ, ನಿಂಗೆ ಬರಲಿಲ್ಲ ಅಂದರೆ ಅಲ್ಲಿದೆ ನೋಡಿ ಸ್ನೇಹಿತರೆ, ಹಿಂದಿನ ಪೇಜಿನ ಹೊಂದಿಸಿ ಬರೆಯಿರಿ. 11ನೇ ಕ್ವಶನ್, ಎ. ಬೇಡಿಕೆ ರೇಖೆ, ಬಿ. BPL ಪರಿಪೂರ್ಣ ಪೈಪೋಟಿ, ಮರು ಖರೀದಿ ಒಪ್ಪಂದ, ವ್ಯಾಪಾರ ಬಗ್ಗೆ. ಬೇಡಿಕೆ ರೇಖೆ ಕೆಳಮುಖ ಇಳಿಜಾರು MPL, TPL-1 ಸೂತ್ರ ಆಗಿದೆ ಇದು. ಪರಿಪೂರ್ಣ ಪೈಪೋಟಿ, ಪರಿಪೂರ್ಣ ಮಾಹಿತಿ. ಮರು ಖರೀದಿ ಒಪ್ಪಂದ ರೆಪೋ. ವ್ಯಾಪಾರ ಬಾಕಿ, ಸರಕುಗಳ ವ್ಯಾಪಾರ. ರೋಮನ್ ಅಂಕಿ 4, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. 12ನೇ ಕ್ವಶನ್, ಮಾರುಕಟ್ಟೆ ಆರ್ಥಿಕತೆಗೆ ಒಂದು ಉದಾಹರಣೆ ನೀಡಿ. ನಮ್ಮ ಅಕ್ಕಪಕ್ಕದಲ್ಲಿರೋ ಸಂತೆ ಆಗಿರ್ಬೋದು, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ. 13ನೇ ಕ್ವಶನ್, ಬೇಡಿಕೆ ಎಂದರೇನು? ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆಯಾಗುತ್ತದೆ, ಬೆಲೆ ಕಡಿಮೆಯಾದಾಗ ಬೇಡಿಕೆ ಹೆಚ್ಚಾಗುತ್ತದೆ. ಇದನ್ನು ಬೇಡಿಕೆ ಎನ್ನುವರು. ಆರ್ಥಿಕ ಏಜೆಂಟರೆಂದರೇನು? ಕಂಪನಿಗಳು, ಸಂಸ್ಥೆಗಳು, ಕಾಲೇಜಿನ ಸಂಸ್ಥೆ ಆಗಿರ್ಬೋದು, ಇನ್ನಿತರ ಸಂಸ್ಥೆಗಳಾಗಿರ್ಬೋದು. CPI ವಿಸ್ತರಿಸಿ. ಗ್ರಾಹಕ ಬೆಲೆ ಸೂಚ್ಯಂಕ, ಕಸ್ಟಮರ್ ಪ್ರೈಸ್ ಇಂಡೆಕ್ಸ್. 14ನೇ ಕ್ವಶನ್, ಮುಕ್ತ ಆರ್ಥಿಕತೆ ಎಂದರೆ ಏನೆಂದು ಅರ್ಥೈಸುವಿರಿ? ಮುಕ್ತ ಆರ್ಥಿಕತೆ ಎಂದರೆ ಒಂದು ರಾಷ್ಟ್ರದ ಆರ್ಥಿಕತೆಯು ವಿಶ್ವದ ಆರ್ಥಿಕತೆಯೊಂದಿಗೆ ಜೋಡಿಸುವುದನ್ನು ಮುಕ್ತ ಆರ್ಥಿಕತೆ ಎನ್ನುವರು. ರೋಮನ್ ಅಂಕಿ 5, ಈ ಕೆಳಗಿನ ಯಾವುದಾದರೂ 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 4 ವಾಕ್ಯಗಳಲ್ಲಿ ಉತ್ತರಿಸಿ. 17ನೇ ಕ್ವಶನ್, ಅನುಭೋಗಿಯ ವರ್ತನೆಯನ್ನು ವಿವರಿಸುವ 2 ವಿಧಾನಗಳನ್ನು ಹೆಸರಿಸಿ. ಸಂಖ್ಯಾಸೂಚಕ ಮತ್ತು ಸ್ಥಾನಾದರ್ಶಕ ವಿಧಾನಗಳು ಅನುಭೋಗಿ ವರ್ತನೆ ಬಗ್ಗೆ ವಿವರಿಸುತ್ತದೆ. ಯಾವುದಾದರೂ 2 ಅಲ್ಪಾವಧಿ ವೆಚ್ಚಗಳನ್ನು ವಿವರಿಸಿ. ಒಟ್ಟು ವೆಚ್ಚ, ಒಟ್ಟು ಸ್ಥಿರ ವೆಚ್ಚ. ಸದಾವಕಾಶ ವೆಚ್ಚದ ಅರ್ಥವನ್ನು ಉದಾಹರಣೆ ಸಹಿತ ಬರೆಯಿರಿ. ಒಂದು ವಸ್ತುವಿನ ಉತ್ಪಾದನೆಯಲ್ಲಿ ತ್ಯಾಗ ಮಾಡಲಾಗದ
ಇನ್ನೊಂದು ಅತ್ಯುತ್ತಮ ಪರ್ಯಾಯ ವಸ್ತುವಿನ ಮೇಲಿನ ವೆಚ್ಚವನ್ನು ಸದಾವಕಾಶ ವೆಚ್ಚ ಎನ್ನುತ್ತೇವೆ. ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವ ಎರಡು ಅಂಶಗಳನ್ನು ತಂತ್ರಜ್ಞಾನದ ತೆರಿಗೆ, ಘಟಕ ತೆರಿಗೆ, ಆದಾಯದ ವೆಚ್ಚಗಳು ಆಗಿರುತ್ತವೆ. ಸಮಗ್ರ ಅರ್ಥಶಾಸ್ತ್ರದ ದೃಷ್ಟಿಕೋನದಲ್ಲಿ ಆರ್ಥಿಕತೆಯ ಪ್ರಮುಖ 4 ವಲಯಗಳನ್ನು ಹೆಸರಿಸಿ. 22ನೇ ಕ್ವಶ್ಚನ್. ದಾಸ್ತಾನು ಮತ್ತು ಹರಿವಿನ ನಡುವಿನ ವ್ಯತ್ಯಾಸವನ್ನು ಗುರುತಿಸಿ. ರಾಷ್ಟ್ರೀಯ ವರಮಾನ ಮಾಪನದ 3 ವಿಧಾನಗಳನ್ನು ತಿಳಿಸಿ. ವೆಚ್ಚದ ವಿಧಾನ, ವೆಚ್ಚದ ವಿಧಾನ, ಉತ್ಪನ್ನ ವಿಧಾನ. 24ನೇ ಕ್ವಶ್ಚನ್. ಹಣದ ಬೇಡಿಕೆಯ 2 ಉದ್ದೇಶಗಳನ್ನು ತಿಳಿಸಿ. ವಿನಿಮಯ ಮಾಧ್ಯಮ ಮತ್ತು ಉತ್ಪಾದನಾ ಸಾಧನ ಆಗಿರುತ್ತದೆ. ಮಿತವ್ಯಯದ ವಿರೋಧಾಭಾಸದ ಅರ್ಥವನ್ನು ತಿಳಿಸಿ. ಜನರು ವಿದೇಶಿ ವಿನಿಮಯವನ್ನು ಏಕೆ ಬೇಡುತ್ತಾರೆ? ಭಾಗ ಸಿ. 27ನೇ ಕ್ವಶ್ಚನ್. ಒಂದು ಆರ್ಥಿಕತೆಯ 3 ಕೇಂದ್ರೀಯ ಸಮಸ್ಯೆಗಳು ಯಾವುವು? ಏನನ್ನು ಉತ್ಪಾದಿಸಬೇಕು, ಎಷ್ಟು ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು? 28ನೇ ಕ್ವಶ್ಚನ್. ಒಟ್ಟು ದೃಷ್ಟಿಕೋನ ಮತ್ತು ಸೀಮಾಂತ ದೃಷ್ಟಿಕೋನದ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ. ಔದಾಸೀನ ನಕ್ಷೆ ರೇಖಾಚಿತ್ರದೊಂದಿಗೆ ವಿವರಿಸಿ. ಇದು ಇಂಪಾರ್ಟೆಂಟ್ ಆಗಿರುತ್ತದೆ. ಬೆಲೆ ಮಿತಿ ಎಂದರೇನು? ರೇಖಾಚಿತ್ರದೊಂದಿಗೆ ವಿವರಿಸಿ. ತಪಶೀಲು ಪಟ್ಟಿಯ ಯೋಜಿತ ಸಂಗ್ರಹಣೆ ಮತ್ತು ಕುಸಿತವನ್ನು ಉದಾಹರಣೆಯೊಂದಿಗೆ ವಿವರಿಸಿ. ಭಾರತ ರಿಸರ್ವ್ ಬ್ಯಾಂಕಿನ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ. ಸರ್ಕಾರದ ಮುಂಗಡ ಪತ್ರದ ಪಟವನ್ನು ಬರೆಯಿರಿ. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ. ಮುಕ್ತ ಆರ್ಥಿಕತೆಯ 3 ಕೊಂಡಿಗಳನ್ನು ವಿವರಿಸಿ. ವ್ಯಾಪಾರ ಬಾಕಿ ಪರಿಕಲ್ಪನೆಯನ್ನು ವಿವರಿಸಿ. ಭಾಗ ಡಿ. ಈ ಕೆಳಗಿನ ಯಾವುದಾದರೂ 3 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 20 ವಾಕ್ಯಗಳಲ್ಲಿ ಉತ್ತರಿಸಿ. ಇಳಿಮುಖ ಸೀಮಾಂತ ದೃಷ್ಟಿಕೋನ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ. ಒಂದು ಉದ್ದಿಮೆ ಘಟಕವು ಎಸ್ಎಂಸಿ ವಿವರ ಪಟ್ಟಿಯನ್ನು ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಟಿಪಿಸಿ ರೂ. 100 ಇದ್ದಾಗ ಉದ್ದಿಮೆ ಘಟಕ ಟಿಸಿ, ಎಬಿಸಿ ಮತ್ತು ಎಸ್ಎಸಿಗಳ ವಿವರ ಪಟ್ಟಿಯನ್ನು ಕಂಡುಹಿಡಿಯಿರಿ. ಇದು ಕೂಡ ಆನ್ಯುವಲ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರುತ್ತದೆ. 32ನೇ ಕ್ವಶ್ಚನ್. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳ ಏಕಕಾಲದ ಪ್ಲಾಟ್ಗಳನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. ಜಿಡಿಪಿಯನ್ನು ಮಾಪನ ಮಾಡುವ ವೆಚ್ಚದ ವಿಧಾನಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಅಂತಿಮ ಸರಕುಗಳ ಮಾರುಕಟ್ಟೆಯಲ್ಲಿ ಗುಣಕದ ಯಾಂತ್ರಿಕತೆಯ ಕೋಷ್ಟಕದ ಸಹಾಯದಿಂದ ನಿರೂಪಿಸಿ.